ಗಡಿನಾಡು ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಚೇತನ್ ಬಾಬು ಭರ್ಜರಿಯಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ತಮ್ಮ ಚುನಾವಣೆಯ ಅದೃಷ್ಟ ಪರೀಕ್ಷೆಗೆ ಮುಂದಾಗಿರ್ತಕ್ಕಂಥದ್ದು ಚೇತನ್ ಬಾಬು. ಇದೀಗ ಸುಮಾರು 500 ವಾಹನಗಳ ಬೃಹತ್ ರ್ಯಾಲಿಯನ್ನು ಮಾಡಿಸೋದ್ರ ಮೂಲಕವಾಗಿ ನಾನು ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಭ್ಯರ್ಥಿ ಆಗ್ತೀನಿ ಎನ್ನುವಂತಹ ನಿಟ್ಟಿನಲ್ಲಿ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿರ್ತಕ್ಕಂಥದ್ದು. ಸ್ವತಂತ್ರ ಅಭ್ಯರ್ಥಿಯಾಗಿ ಜನಸಂಪರ್ಕ ಸಭೆಯನ್ನು ಕೂಡ ಮಾಡೋದ್ರ ಮೂಲಕ ಏನು ಮುಂಬರ್ತಕ್ಕಂಥ ವಿಧಾನಸಭೆ ಚುನಾವಣೆಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ಮಿನಿ ವಿಧಾನಸೌಧಕ್ಕೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು, ಸೇವೆ ವಾಗ್ದಾನ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ಚೇತನ್ ಬಾಬು ಬೀದಿ ಬದಿ ವ್ಯಾಪಾರಿಗಳು ಸಾರ್ವಜನಿಕರೊಂದಿಗೆ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧತೆಯನ್ನು ವ್ಯಕ್ತಪಡಿಸಿರುವಂಥದ್ದು KM ಚೇತನ್ ಬಾಬು. ಆರೋಗ್ಯ, ಶಿಕ್ಷಣ, ಉದ್ಯೋಗ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತಹ ಇಂಗಿತವನ್ನು ವ್ಯಕ್ತಪಡಿಸಿ KM ಚೇತನ್ ಬಾಬು ಸುಮಾರು 500 ದ್ವಿಚಕ್ರ ವಾಹನಗಳು ಹಾಗೂ ಕಾರುಗಳೊಂದಿಗೆ ರ್ಯಾಲಿಯನ್ನು ಮಾಡೋದ್ರ ಮೂಲಕ ಮುಂಬರತಕ್ಕಂಥ ವಿಧಾನಸಭೆ ಚುನಾವಣೆಗೆ ನಾನು ರೆಡಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಸುಮಾರು ಕಣಿವೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶನಿ ಮಹಾತ್ಮ ಹಾಗೆ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ತಾಲೂಕಿನ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ KM ಚೇತನ್ ಬಾಬು. ಆರೋಗ್ಯ, ಶಿಕ್ಷಣ, ಉದ್ಯೋಗ, ನೀರಾವರಿ ಕ್ಷೇತ್ರಗಳ ಪ್ರಗತಿಗೋಸ್ಕರ, ಈ ಒಂದು ಪ್ರದೇಶದ ಅಭಿವೃದ್ಧಿಗೋಸ್ಕರ ನಾನು ಶ್ರಮಿಸ್ತೇನೆ ಎನ್ನುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ. 4 ಹೋಬಳಿಗಳಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋದಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಮಹಿಳೆಯರ ಸ್ವಯಂ ಉದ್ಯೋಗಕ್ಕೆ ವಿಶೇಷ ಉತ್ತೇಜನ ನೀಡುವಂತಹ ಭರವಸೆಯನ್ನು ನೀಡಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳ ಲಭ್ಯತೆಯ ಕೊರತೆಯ ಬಗ್ಗೆ ಕೂಡ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಬಾಬು ಪಾವಗಡದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಆಗಬೇಕು ಅನ್ನುವಂತಹದ್ದನ್ನು ಒತ್ತಾಯ ಮಾಡಿದ್ದಾರೆ. ಇನ್ನು ಕೆಲಸಗಳಿಗಾಗಿ ಬೆಂಗಳೂರು ಹಾಗೂ ತುಮಕೂರಿಗೆ ತೆರಳತಕ್ಕಂಥ ಪರಿಸ್ಥಿತಿ ತಪ್ಪಿಸಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು. ಗೆದ್ರು ಸೋತರು ಪಾವಗಡದಲ್ಲೇ ಉಳಿದು ಸೇವೆ ಮಾಡೋದಾಗಿ ಭರವಸೆಯನ್ನು ನೀಡಿದ್ದಾರೆ. ಇನ್ನು ಕಾಂಗ್ರೆಸ್, ಬಿಜೆಪಿ ಹಾಗೂ JDS ಮತ ವಿಭಜನೆ ಉದ್ದೇಶವಿಲ್ಲ. ಸ್ವತಂತ್ರ ಅಭ್ಯರ್ಥಿಯಾಗಿ ಜನರ ಆಶೀರ್ವಾದ ಕೋರಿರ್ತಕ್ಕಂಥದ್ದು ಚೇತನ್ ಬಾಬು. ಬೆಳಗಿನ ಜಾವ ಮಕ್ಕಳು ಮರಿಗಳನ್ನ ಸ್ಕೂಲ್ ಕಳಿಸಿ ಹೋಗುವಂಥವ್ರು ಇರ್ತಾರೆ. ಅವ್ರಿಗೆ ಏನಾಗುತ್ತೆ, ಸಮಸ್ಯೆ ಬಸ್ ಮಿಸ್ ಆಗುತ್ತೆ, ಅದು ಮಿಸ್ ಆಗುತ್ತೆ ಅಂತಂದು ಪಾಪ ಕುಟುಂಬದ ಜೊತೆನೂ ಕರೆಕ್ಟಾಗಿ ಇರಲ್ಲ. ಇಲ್ಲೇ ಒಂದು ಬಸ್ ಮಿಸ್ ಆಗುತ್ತೆ, ಸಮಸ್ಯೆ ಆಗುತ್ತೆ, ಮತ್ತು ತಡವಾಗಿ ಕಂಪನಿಯಲ್ಲಿ ಸೇರಿಸ್ಕೊಂತಾರೆ ಇಲ್ಲೋ ಗೊತ್ತಿಲ್ಲ. ಈ ರೀತಿ ಸಮಸ್ಯೆಗಳಿರೋದ್ರಿಂದ ನನಗೆ ಒಂದು, ಯಾಕಂದರೆ ನಮ್ಮದು ಎಲೆಕ್ಟ್ರಾನಿಕ್ ಸಿಟಿ ಭಾಳ 2-3 ಗಾರ್ಮೆಂಟ್ಸ್ ಎಲ್ಲ ಇದ್ದಾವೆ. ಇಲ್ಲೇ ಮಾಡಲ್ಲ ಅಂತೇಳಿ ನನಗೆ ಯಾವಾಗ ಒಂದು 2-3 ತಿಂಗಳ ಬಂತು. ಅದನ್ನು ಮಾಡಿದ್ರೆ ಹೆಣ್ಮಕ್ಳಿಗೆ ಒಂದು ಉದ್ಯೋಗ ಸೃಷ್ಟಿ ಆಗುತ್ತಲ್ಲ, ಅದೊಂದು ಕಾನ್ಸೆಪ್ಟ್ ಮಾಡೋದಂತಿದ್ದು. ಅದಾದ ನಂತರ ದೊಡ್ಡ ದೊಡ್ಡ ಕಾರ್ಮಿಕ ಇಂಡಸ್ಟ್ರಿಗಳು ಬೆಂಗಳೂರು ಭಾಗ ಮತ್ತು ನಮ್ಮ ಈ ಕಡೆ ಕೋಲಾರ, ತುಮಕೂರು ಈ ಭಾಗಕ್ಕೆ ಬರ್ತಕ್ಕಂಥದ್ದು ಇಂಡಸ್ಟ್ರೀಸ್ ಇದ್ದಾವೆ. ಈ ಕಡೆ ಡೈವರ್ಟ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಎಜುಕೇಟೆಡ್ ಕೆಲಸ, 10ನೇ ಕ್ಲಾಸ್ ಓದಿರ್ತಕ್ಕಂಥವ್ರು ಕೆಲಸ, ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಕೆಲಸ. ಈ ಕೆಲಸವನ್ನು ಮಾಡಿ ಕೆಲಸ